ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ನಿನ್ನೆ ಒಂದು ಸಿನಿಮಾ ನೋಡ್ಕೊಂಬಂದೆ. ಧುರಂಧರ್ ಪಾರ್ಟ್ 1 ನೋಡಿದ್ದೆ, ನಿನ್ನೆ ಪಾರ್ಟ್ 2 ನೋಡಿದೆ. ಆ ಸಿನಿಮಾ ನೋಡಿದ ಮೇಲೆ ಆ ಸಿನಿಮಾ ಬಗ್ಗೆ ಒಂದು ರಿವ್ಯೂ ಮಾಡೋಣ ಅಂತ ಅನಿಸ್ತು. ನಾನು ಯಾವತ್ತೂ ಸಿನಿಮಾಗಳು ರಿವ್ಯೂ ಮಾಡಲ್ಲ, ಬಟ್ ಈ ಸಿನಿಮಾ ನೋಡಿದ ಮೇಲೆ ರಿವ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಇದು ರಿವ್ಯೂ ಅನ್ನೋಕ್ಕಿಂತ ನನಗೆ ಅನಿಸಿದ್ದನ್ನ ನಾನು ಅಭಿಪ್ರಾಯ ಹೇಳ್ತಾಯಿದ್ದೀನಿ ಅಷ್ಟೇ. ಮೂವಿ ಮಾತ್ರ ಅಲ್ಟಿಮೇಟ್. ಅದನ್ನು ಒಂದೇ ಮಾತ್ರ ಹೇಳೋಕ್ಕಂತೂ ಆಗಲ್ಲ ಬಿಡಿ. ಆ ಸಿನಿಮಾ ನೀವು ನೋಡಲೇಬೇಕು. ನಾನು ಈ ಚಿಕ್ಕ ವಿಡಿಯೋದಲ್ಲಿ ಆ ಸಿನಿಮಾ ಬಗ್ಗೆ ಹೇಳೋಕ್ಕೂ ಆಗಲ್ಲ, ಅಷ್ಟು ಕಂಟೆಂಟ್ ಇದೆ ಅದರಲ್ಲಿ. ಒಂದು ಯಾವುದೋ ವಿಷಯನ ಬೇಗ ಹೇಳ್ಬಿಡ್ಬೋದು, ಬಟ್ ಆ ಬೇಗ ಹೇಳುವಂಥ ಒಂದೇ ಕಂಟೆಂಟ್ ಇಲ್ಲ ಅದರಲ್ಲಿ. ಸುಮಾರು ಕಂಟೆಂಟ್ಸ್ ಇದೆ, ಸುಮಾರು ಕಂಟೆಂಟ್ಸ್ ಇದೆ. ಆ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. 4 ಅವರ್ ಇದೆ ಸಿನಿಮಾ, ಎಲ್ಲೂ ನಿಮಗೆ ಬೋರ್ ಆಗಲ್ಲ. 4 ಅವರ್ ಹೋದದ್ದು ಗೊತ್ತಾಗಲ್ಲ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು, ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ಸೂಪರ್. ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಅದು ಅಲ್ಟಿಮೇಟು. ಆ ಕ್ಲೈಮ್ಯಾಕ್ಸ್ ಏನಂತೂ ಸೂಪರ್. ಈ ಸಿನಿಮಾ ಮುಂದುಗಡೆ ಬೇರೆ ಯಾವ ಸಿನಿಮಾ ಬಂದಿದ್ರು ನಿಲ್ತಾ ಇರಲಿಲ್ಲ, ಅಷ್ಟು ಸೂಪರಾಗಿದೆ ಸಿನಿಮಾ ಮಾತ್ರ. ನಾನು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಈ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸಿನಿಮಾ ಮಾತ್ರ ಬೇರೆ ಲೆವೆಲ್ಗೆ ಇದೆ ಅದು. ಆ ಕಂಟೆಂಟ್ನ ಕಲೆಕ್ಟ್ ಮಾಡಿದಾರಲ್ಲ ಡೈರೆಕ್ಟ್ರು, ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಮೋದಿಯವರು ನೋಟ್ ಬ್ಯಾನ್ ಮಾಡಿದರು. ಅವಾಗ ಇಂಡಿಯಾ ತುಂಬೆಲ್ಲ ಮಿಶ್ರ ಅಭಿಪ್ರಾಯ ಬರ್ತಾಯಿತ್ತು, ಯಾಕೆ ಬ್ಯಾನ್ ಮಾಡಿದ್ರು ಅಂತೇಳಿ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಆನ್ಸರ್ ಸಿಗುತ್ತೆ, ಅದಕ್ಕೆ ಉತ್ತರ ಸಿಗುತ್ತೆ ಯಾಕೆ ಬ್ಯಾನ್ ಮಾಡಿದರು ಅಂತ. ಇಂಥ ಸುಮಾರು ಕಂಟೆಂಟು, ಸುಮಾರು ವಿಷಯಗಳು ಸಿನಿಮಾದಲ್ಲಿದ್ದಾವೆ. ಅದು ನೀವು ಸಿನಿಮಾ ನೋಡಬೇಕು, ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಬೇಕು. ಅಷ್ಟು ವಿಷಯಗಳಿದೆ ಸಿನಿಮಾದಲ್ಲಿ. ಅದು ಒಂದು ವಿಷಯ ನನಗೆ ಅರ್ಥ ಆಗಿಲ್ಲ ಅಂದರೆ, ಆ ಪಾಕಿಸ್ತಾನದಲ್ಲಿರೋ ಮಿನಿಸ್ಟ್ರು ಅವರು ಸುಮಾರು ವರ್ಷ ಹಿಂದ್ಗಡೆ ಪಾಕಿಸ್ತಾನದಾಗ ಹೋಗಿರ್ತಾರೆ. ಅವರು ಒಬ್ಬರು ಏಜೆಂಟೇ, ಇಂಡಿಯಾ ಏಜೆಂಟೇ. ಬಟ್ ಅದನ್ನು ಇಲ್ಲಿ ರಿವೀಲ್ ಮಾಡ್ತಾರೆ, ನಾನು ಸುಮಾರು ವರ್ಷಗಳ ಹಿಂದ್ಗಡೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಅವಾಗ ಆಲ್ರೆಡಿ ಮಕ್ಕಳಾಗಿರ್ತಾರೆ ಇಲ್ಲಿ. ಅವ್ರ ಮಗಳನ್ನೇ ಇವನು ಮದುವೆ ಮಾಡ್ಕೊಂಡಿರ್ತಾನೆ. ಬಟ್ ಈ ಸಿನಿಮಾದಲ್ಲಿ ರಿವೀಲ್ ಮಾಡಿದ್ದಾರೆ. ಬಟ್ ಅವ್ನು ಏನಾದ್ರು ಜೀವಂತವಾಗಿದ್ದರೆ ಅವ್ನ ತೊಂದರೆನೂ ಆಗ್ಬೋದು. ಬಟ್ ಅದನ್ನು ಯಾವ ಥರ ರಿವೀಲ್ ಮಾಡಿದ್ದಾರೆ ಸಿನಿಮಾದಲ್ಲಿ, ಯಾಕೆ ಮಾಡಿದ್ದಾರೆ, ಅವತ್ತು ಅವ್ನು ಜೀವಂತವಾಗಿದ್ದಾನ ಇಲ್ಲ ಅನ್ನೋದು ಗೊತ್ತಿಲ್ಲ ನಮಗೂ. ಬಟ್ ಸಿನಿಮಾದಲ್ಲಿ ಮಾತ್ರ ಅದೊಂದು ವಿಷಯ ಕ್ವಶನ್ ಮಾತ್ರ ನಂಗೆ ಕಾಡ್ತಾ ಇತ್ತು. ಅವ್ನು ರಿವೀಲ್ ಮಾಡಿದ್ದಾರೆ, ಆ ಮಿನಿಸ್ಟ್ರ್ ನಿಜವಾಗ್ಲೂ ಇನ್ನೂ ಪಾಕಿಸ್ತಾನದಲ್ಲಿ ಇದ್ದಾರಾ ಅಥವಾ ಇಲ್ವೋ ಅನ್ನೋ ಗೊತ್ತಿಲ್ಲ. ಇದೊಂದು ಡೌಟ್ ಇತ್ತು. ಬಟ್ ಸಿನಿಮಾ ಮಾತ್ರ ಅಲ್ಟಿಮೇಟು, ಪ್ರತಿಯೊಂದು ಸೂಪರು. 4 ಅವರ್ ಸಿನಿಮಾದಲ್ಲಿ ಎಲ್ಲೂ ನಿಮ್ಗೆ ಬೋರ್ ಆಗಲ್ಲ. ಈ ಸಿನಿಮಾನ ಥಿಯೇಟ್ರಲ್ಲೂ ಹೋಗಿ ನೋಡಬೇಕು. ಸಿನಿಮಾ ಮಾತ್ರ ಸೂಪರಾಗಿದೆ, ಅಲ್ಟಿಮೇಟ್. ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಸರ್, ಥ್ಯಾಂಕ್ ಯು ಇಂಥ ಒಳ್ಳೆ ಸಿನಿಮಾ ಕೊಟ್ಟೋದಕ್ಕೆ. ವೆರಿ ವೆರಿ ಥ್ಯಾಂಕ್ ಯು. ನಿಮ್ಮದು ಊರಿ ಸಿನಿಮಾ ನೋಡಿದ್ದೆ,